ನಟ ದರ್ಶನ್ ಅಭಿಮಾನಿಗಳ ನಡುವೆ ಮತ್ತು ತೆಲುಗು ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಸರೆರಚಾಟ ನಡೆಯುತ್ತಲೇ ಇದೆ. ಇತ್ತೀಚೆಗೆ ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ವಿಡಿಯೋವನ್ನು ದರ್ಶನ್ ಅಭಿಮಾನಿಯೊಬ್ಬರು ಹಂಚಿಕೊಂಡಿದ್ದರು. ಬಾಸ್ ಈಸ್ ಬ್ಯಾಕ್ ಎಂದು ಬರೆದುಕೊಂಡಿದ್ದರು. ಅದಕ್ಕೆ ಕೆಲ ತೆಲುಗು ನೆಟ್ಟಿಗರು ನೆಗೆಟಿವ್ ಕಾಮೆಂಟ್ ಮಾಡಿದ್ದಕ್ಕೆ ಇದೆಲ್ಲ ಕಾರಣ. ತಮ್ಮ ನೆಚ್ಚಿನ ನಟನ ಬಗ್ಗೆ ವ್ಯಂಗ್ಯ ಮಾಡಿದ್ದಕ್ಕೆ ದರ್ಶನ್ ಅಭಿಮಾನಿಗಳು ತಿರುಗಿ ಬಿದ್ದಿದ್ದರು. ಹೀಗೆ ಟೀಕೆಗೆ ಟೀಕೆ, ನೆಗೆಟಿವ್ ಟ್ವೀಟ್ಗೆ ನೆಗೆಟಿವ್ ಟ್ವೀಟ್ ಸೇರಿ ದೊಡ್ಡ ಸರಪಳಿಯಾಯಿತು. ಟ್ವಿಟರಲ್ಲಿ ಟ್ರೆಂಡ್ ಕೂಡ ಆಯಿತು. ಆದರೆ ಇದು ನಿಧಾನವಾಗಿ ಪರಸ್ಪರ ಟ್ರೋಲ್ ಮಾಡುವ ಮಟ್ಟಕ್ಕೆ ಹೋಯಿತು. ದರ್ಶನ್ ಹಾಗೂ ಅವರ ಅಭಿಮಾನಿಗಳ ಬಗ್ಗೆ ತೆಲುಗು ನೆಟ್ಟಿಗರು ನೆಗೆಟಿವ್ ಆಗಿ ಬಿಂಬಿಸಿ ವ್ಯಂಗ್ಯವಾಡಿದ್ದರು. ಅದಕ್ಕೆ ಪ್ರತಿಯಾಗಿ ದರ್ಶನ್ ಅಭಿಮಾನಿಗಳು ತೆಲುಗು ಸ್ಟಾರ್ಗಳನ್ನು ಟ್ರೋಲ್ ಮಾಡಲು ನಿಂತರು. KFI ಕ್ರಿಮಿನಲ್ ದರ್ಶನ್ ಎಂಬ ಹ್ಯಾಶ್ಟ್ಯಾಗ್ ವೈರಲ್ ಮಾಡಿ ತೆಲುಗು ನಟರ ಅಭಿಮಾನಿಗಳು ಟ್ರೆಂಡ್ ಮಾಡಿದ್ದರು. ಅದಕ್ಕೆ ಪ್ರತಿಯಾಗಿ ಟಾಲಿವುಡ್ ಅಂಡರ್ ಡಿ ಬಾಸ್ ಫುಟ್ ಎಂಬ ಹ್ಯಾಶ್ಟ್ಯಾಗ್ ಅನ್ನು ದರ್ಶನ್ ಅಭಿಮಾನಿಗಳು ಟ್ರೆಂಡ್ ಮಾಡಿದ್ದರು. ಪರಸ್ಪರ ಕೆಟ್ಟದ್ದಾಗಿ ಮೀಮ್ಸ್ ಡಿಸೈನ್ ಮಾಡಿ ವೈರಲ್ ಮಾಡಲು ಆರಂಭಿಸಿದ್ದರು. ನೋಡುತ್ತಲೇ ಇದು ಕೆಟ್ಟ ಸ್ವರೂಪ ಪಡೆದುಕೊಂಡಿತ್ತು. ಬಳಿಕ ಪವನ್ ಕಲ್ಯಾಣ್ ಅಭಿಮಾನಿಗಳು ಇದನ್ನು ಇಲ್ಲಿಗೆ ಬಿಟ್ಟು ಬಿಡೋಣ ಎಂದರು. ಆದರೆ ದರ್ಶನ್ ಅಭಿಮಾನಿಗಳು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ತೆಲುಗು ನಟರ ಕೆಲ ಅಭಿಮಾನಿಗಳು ಈಗಲೂ ಕೂಡ ದರ್ಶನ್ ಬಗ್ಗೆ ಟ್ರೋಲ್ ಮಾಡುತ್ತಿದ್ದಾರೆ. ಕೆಲ ತೆಲುಗು ಯೂಟ್ಯೂಬರ್ಗಳು ಈ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ದರ್ಶನ್ ಯಾರು, ಹಿನ್ನೆಲೆ ಏನು, ಆತನ ಸಿನಿಮಾ ಕಲೆಕ್ಷನ್ ಎಷ್ಟು ಆಗುತ್ತದೆ ಗೊತ್ತಾ, ನಮ್ಮ ನಟರ ಸಿನಿಮಾಗಳ ಮುಂದೆ ದರ್ಶನ್ ಸಿನಿಮಾ ಕಲೆಕ್ಷನ್ ಏನೇನೂ ಅಲ್ಲ ಅಂತೆಲ್ಲ ವ್ಯಂಗ್ಯ ಮಾಡಿ ವಿಡಿಯೋಗಳನ್ನು ಮಾಡಿದ್ದಾರೆ. ಇದೇ ರೀತಿ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಈಗ ಕ್ಷಮೆ ಕೇಳಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ. ಅದನ್ನು ದರ್ಶನ್ ಅಭಿಮಾನಿಗಳು ವೈರಲ್ ಮಾಡುತ್ತಿದ್ದಾರೆ. ತಮ್ಮ ವಿಡಿಯೋಗೆ ಬಂದ ನೆಗೆಟಿವ್ ಕಾಮೆಂಟ್ಸ್ ನೋಡಿ ಅಂಜಿ ಎಂಬ ಯೂಟ್ಯೂಬರ್ ಕ್ಷಮೆ ಕೇಳಿ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ಸಿನಿ ಪಂಚ್ ವಿತ್ ಅಂಜಿ ಎಂಬ ಯೂಟ್ಯೂಬ್ನಲ್ಲಿ ಅಂಜಿ ಎಂಬಾತ ದರ್ಶನ್ ಯಾರು ಎಂಬ ಟೈಟಲ್ ಕೊಟ್ಟು ವಿಡಿಯೋ ಮಾಡಿದ್ದನು. ಅದರಲ್ಲಿ ಕನ್ನಡ ನಟ ದರ್ಶನ್ ಯಾರು, ಆತನ ಹಿನ್ನೆಲೆ ಏನು, ಈವರೆಗೆ ಆತನ ಸಿನಿಮಾ 100 ಕೋಟಿ ರೂಪಾಯಿ ಕಲೆಕ್ಷನ್ ದಾಟಿಲ್ಲ, ಪ್ರಭಾಸ್ ಪವನ್ ಸಿನಿಮಾಗಳು ಮೊದಲ ದಿನವೇ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತವೆ ಎಂದಿದ್ದ. ಸದ್ಯ ದರ್ಶನ್ ಅಭಿಮಾನಿಗಳಿಗೆ ಕ್ಷಮೆ ಕೋರಿ ಯೂಟ್ಯೂಬರ್ ಅಂಜಿ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ದರ್ಶನ್ ಅಭಿಮಾನಿಗಳು ಕ್ಷಮಿಸಿ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ನಾನು ಅದರಲ್ಲಿ ಕೆಟ್ಟದಾಗಿ ಏನೂ ಹೇಳಲಿಲ್ಲ. ದರ್ಶನ್ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಮಾತನಾಡಿದ್ದೆ. ಅದಕ್ಕೆ ಬಂದ ನೆಗೆಟಿವ್ ಕಾಮೆಂಟ್ಸ್ ನೋಡಿ ಶಾಕ್ ಆಯಿತು. ಇನ್ನು ಮುಂದೆ ನಾನು ದರ್ಶನ್ ಬಗ್ಗೆ ವಿಡಿಯೋ ಮಾಡಲ್ಲ. ತೆಲುಗರು, ಕನ್ನಡಿಗರು ಯಾರೇ ಆಗಿದ್ದರೂ ನಾವು ಭಾರತೀಯರು ಎಂದು ಆತ ಹೇಳಿದ್ದಾನೆ. ಈ ವಿಡಿಯೋವನ್ನು ದರ್ಶನ್ ಅಭಿಮಾನಿಗಳು ವೈರಲ್ ಮಾಡುತ್ತಿದ್ದಾರೆ.